ಇನ್ನು ಆರ್ ಅಶೋಕ್ ಅವರ ಆರೋಪಕ್ಕೆ ಕಾಂಗ್ರೆಸ್ ಸದಸ್ಯರಿಂದ ಆಕ್ಷೇಪ ವ್ಯಕ್ತವಾಯಿತು. ಆರ್ ಅಶೋಕ್ ಆರೋಪಕ್ಕೆ ಚಲುವರಾಯಸ್ವಾಮಿ ಕೃಷಿ ಸಚಿವರು ಕಿಡಿಕಾರಿದ್ರು. ವಿಧಾನಸಭೆ ಕಲಾಪದಲ್ಲಿ ಗದ್ದಲ ಕೋಲಾಹಲ ಉಂಟಾಯಿತು. ನೀವೆಲ್ಲ ರಾಷ್ಟ್ರ ಧ್ವಜ ಕಿತ್ತಾಕಿ ಅನ್ನುವ ಹೇಳಿಕೆ ಕೊಡ್ತೀರಿ, ಇದು ಸಂವಿಧಾನ ವಿರೋಧಿ ಹೇಳಿಕೆ ಅಲ್ವಾ ಅಂತ ಕೃಷಿ ಸಚಿವರು ಪ್ರಶ್ನಿಸಿದ್ರು. ನಿಮಗೆ ಹನುಮ ಧ್ವಜ ಬೇಕಾ, ರಾಷ್ಟ್ರ ಧ್ವಜ ಬೇಕಾ? ಇದು ನಯನಾ ಮೋಟಮ್ಮ ಅವರ ಪ್ರಶ್ನೆ. ಶಾಸಕಿ ನಯನಾ ಮೋಟಮ್ಮ, ನಿಮಗೆ ಹನುಮ ಧ್ವಜ ಬೇಕಾ, ರಾಷ್ಟ್ರ ಧ್ವಜ ಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಆಯ್ತು, ಕೂತ್ಕೊಳ್ಳಿ. ಈಗ ವಿಚಾರ ಏನಂತ ಹೇಳಿದ್ರೆ, ನಿಮ್ಮ ಅಲ್ಲಿ ಮಂಡ್ಯದಲ್ಲಿ ಏನ್ ನಡೆದಿದೆ ಅಂತ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಏನೆಲ್ಲ ರಾಷ್ಟ್ರ ಧ್ವಜಕ್ಕೆ ಅವಮಾನ ಆಗಿದೆ, ಕಠಿಣವಾದ ಕ್ರಮ ತೆಕ್ಕೊಂಡು ಜೈಲಿಗೆ ಹಾಕಿ. ಇದರಲ್ಲಿ ಯಾರಿಗೂ ರಾಷ್ಟ್ರ ಧ್ವಜಕ್ಕೆ ಅವಮಾನ ಎಲ್ಲಿ ಕೂಡ ಆಗಬಾರ್ದು. ನೀವು ಆಕ್ಷನ್ ತಕೊಳ್ಳಿ. ಈಗ ಇಲ್ಲಿ ಪ್ರಶ್ನೆ ಏನಿದೆ, ಅವ್ರೀಗ ಅಲ್ಲಿ ನೋಡಿ, ಈ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ಸದಸ್ಯರು ಮಾತಾಡುವಾಗ ಅವರಿಗೆ ಮಾತಾಡುವಂತ ಎಲ್ಲ ಹಕ್ಕಿದೆ. ನಿಮ್ಮ ಹೊರಗಡೆ ಏನಾಗಿದೆ, ಸರ್ಕಾರ ಇದೆ, ಕಟ್ಟುನಿಟ್ಟ ಕ್ರಮ ಯಾರ ವಿರುದ್ಧ ಬೇಕಾ ನೀವು ತೆಕ್ಕೊಳ್ಳಿ. ಇಲ್ಲಿ ವಿಚಾರ, ಒಂದು ಸೆಕೆಂಡ್, ಇಲ್ಲಿ ವಿಚಾರ ಏನಿದೆ, ಅವ್ರ ಅಸೆಂಬ್ಲಿಗೆ ವಿಶೇಷ ಪ್ರಿವಿಲೇಜ್ ಇದೆ. ಇಲ್ಲಿ ಏನೇ ಮಾತಾಡಿದ್ರು ಕೂಡ ನಾವು ಹೊರಗೆ ಅದನ್ನು ಯಾರಿಗೂ ಕೂಡ ಕೇಳುವಂತ ಅಧಿಕಾರ ಇಲ್ಲ, ಕೇಸು ಏನು ಕೂಡ ಆಗುದಿಲ್ಲ. ಅದೊಂದು ಪ್ರಿವಿಲೇಜ್ ಕೊಟ್ಟಿದೆ. ಆದ ಕಾರಣ ಅಲ್ಲಿಯ ವಿಚಾರ ಏನಿದ್ರು ಕೂಡ ಹೆಚ್ಚು ಕಮ್ಮಿ ಆಗಿದ್ರೆ, ಯಾರೆಲ್ಲ ಅವಮಾನ ಮಾಡಿ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ, ಯಾರೆಲ್ಲ ದೇಶದ ಕೆಲಸ ಆಗಿದೆ, ಅವರು ಕಠಿಣವಾದ ಕ್ರಮ ತಕೊಳ್ಳಿ. ಇಲ್ಲಿ ಸಬ್ಜೆಕ್ಟ್ ಈಗೇನಿದೆ, ಪ್ರತಿಪಕ್ಷ ನಾಯಕರು ಅವರು ರಾಜ್ಯಪಾಲ ವಂದನಾ ನಿರ್ಣಯ ಮತ್ತು ಲಾ ಅಂಡ್ ಆರ್ಡರ್ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡೋ ಅವಕಾಶ ಕೊಟ್ಟು ಅವರ ಮಾತಲ್ಲಿ ಮುಗಿದ ನಂತರ ನಮ್ಮಲ್ಲಿ ನಮ್ಮ ಈ ಆಡಳಿತ ಪಕ್ಷದ ಮಾತಾಡೋಕೆ ಯಾರಿಗೆ ಬೇಕು, ಮಾತಾಡೋಕೆ ಎಲ್ಲಾ ವಿಚಾರಕ್ಕೂ ಅಲ್ಲಿ ಹೇಳುವಂತ ಅವಕಾಶ ಇದೆ. ನಮ್ಮ ಲೋಕಲ್ ಅಲ್ಲಿ ಇದ್ದಂತವ್ರಿಗಿದೆ, ಸಚಿವರಿಗಿದೆ, ಗೃಹ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ. ಅವರಲ್ಲಿ ಮಾತು ಮುಗಿಸಿ ಅವ್ರ ಮಾತನ್ನು ಕೇಳದಿದ್ದರೆ ಅವ್ರ ಮಾತು ಮುಗಿಸ್ಲಿಕ್ಕೂ ಆಗುದಿಲ್ಲ, ನೀವು ಸಮರ್ಪಕ ಉತ್ತರ ಕೊಡ್ಲಿಕ್ಕೂ ಆಗುದಿಲ್ಲ. ಜನ ಇದಕ್ಕೇನು ಅರ್ಥನೂ ಕೂಡ. ಇನ್ನು ಆರ್ ಅಶೋಕ್ ಅವರ ಆರೋಪಕ್ಕೆ ಕಾಂಗ್ರೆಸ್ ಸದಸ್ಯರಿಂದ ಆಕ್ಷೇಪ ವ್ಯಕ್ತವಾಯಿತು. ಆರ್ ಅಶೋಕ್ ಆರೋಪಕ್ಕೆ ಚಲುವರಾಯಸ್ವಾಮಿ ಕೃಷಿ ಸಚಿವರು ಕಿಡಿಕಾರಿದ್ರು. ವಿಧಾನಸಭೆ ಕಲಾಪದಲ್ಲಿ ಗದ್ದಲ ಕೋಲಾಹಲ ಉಂಟಾಯಿತು. ನೀವೆಲ್ಲ ರಾಷ್ಟ್ರ ಧ್ವಜ ಕಿತ್ತಾಕಿ ಅನ್ನುವ ಹೇಳಿಕೆ ಕೊಡ್ತೀರಿ, ಇದು ಸಂವಿಧಾನ ವಿರೋಧಿ ಹೇಳಿಕೆ ಅಲ್ವಾ ಅಂತ ಕೃಷಿ ಸಚಿವರು ಪ್ರಶ್ನಿಸಿದ್ರು. ನಿಮಗೆ ಹನುಮ ಧ್ವಜ ಬೇಕಾ, ರಾಷ್ಟ್ರ ಧ್ವಜ ಬೇಕಾ? ಇದು ನಯನಾ ಮೋಟಮ್ಮ ಅವರ ಪ್ರಶ್ನೆ. ಶಾಸಕಿ ನಯನಾ ಮೋಟಮ್ಮ, ನಿಮಗೆ ಹನುಮ ಧ್ವಜ ಬೇಕಾ, ರಾಷ್ಟ್ರ ಧ್ವಜ ಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಆಯ್ತು, ಕೂತ್ಕೊಳ್ಳಿ. ಈಗ ವಿಚಾರ ಏನಂತ ಹೇಳಿದ್ರೆ, ನಿಮ್ಮ ಅಲ್ಲಿ ಮಂಡ್ಯದಲ್ಲಿ ಏನ್ ನಡೆದಿದೆ ಅಂತ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಏನೆಲ್ಲ ರಾಷ್ಟ್ರ ಧ್ವಜಕ್ಕೆ ಅವಮಾನ ಆಗಿದೆ, ಕಠಿಣವಾದ ಕ್ರಮ ತೆಕ್ಕೊಂಡು ಜೈಲಿಗೆ ಹಾಕಿ. ಇದರಲ್ಲಿ ಯಾರಿಗೂ ರಾಷ್ಟ್ರ ಧ್ವಜಕ್ಕೆ ಅವಮಾನ ಎಲ್ಲಿ ಕೂಡ ಆಗಬಾರ್ದು. ಸರ್ಕಾರ ಇದೆ, ನೀವು ಆಕ್ಷನ್ ತಕೊಳ್ಳಿ. ಈಗ ಇಲ್ಲಿ ಪ್ರಶ್ನೆ ಏನಿದೆ, ಅವ್ರೀಗ ಅಲ್ಲಿ ನೋಡಿ, ಈ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ಸದಸ್ಯರು ಮಾತಾಡುವಾಗ ಅವರಿಗೆ ಮಾತಾಡುವಂತ ಎಲ್ಲ ಹಕ್ಕಿದೆ. ನಿಮ್ಮ ಹೊರಗಡೆ ಏನಾಗಿದೆ, ಸರ್ಕಾರ ಇದೆ, ಕಟ್ಟುನಿಟ್ಟ ಕ್ರಮ ಯಾರ ವಿರುದ್ಧ ಬೇಕಾ ನೀವು ತೆಕ್ಕೊಳ್ಳಿ. ಇಲ್ಲಿ ವಿಚಾರ, ಒಂದು ಸೆಕೆಂಡ್, ಇಲ್ಲಿ ವಿಚಾರ ಏನಿದೆ, ಅವ್ರ ಅಸೆಂಬ್ಲಿಗೆ ವಿಶೇಷ ಪ್ರಿವಿಲೇಜ್ ಇದೆ. ಇಲ್ಲಿ ಏನೇ ಮಾತಾಡಿದ್ರು ಕೂಡ ನಾವು ಹೊರಗೆ ಅದನ್ನು ಯಾರಿಗೂ ಕೂಡ ಕೇಳುವಂತ ಅಧಿಕಾರ ಇಲ್ಲ, ಕೇಸು ಏನು ಕೂಡ ಆಗುದಿಲ್ಲ. ಅದೊಂದು ಪ್ರಿವಿಲೇಜ್ ಕೊಟ್ಟಿದೆ. ಆದ ಕಾರಣ ಅಲ್ಲಿಯ ವಿಚಾರ ಏನಿದ್ರು ಕೂಡ ಹೆಚ್ಚು ಕಮ್ಮಿ ಆಗಿದ್ರೆ, ಯಾರೆಲ್ಲ ಅವಮಾನ ಮಾಡಿ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ, ಯಾರೆಲ್ಲ ದೇಶದ ಕೆಲಸ ಆಗಿದೆ, ಅವರು ಕಠಿಣವಾದ ಕ್ರಮ ತಕೊಳ್ಳಿ. ಇಲ್ಲಿ ಸಬ್ಜೆಕ್ಟ್ ಈಗೇನಿದೆ, ಪ್ರತಿಪಕ್ಷ ನಾಯಕರು ಅವರು ರಾಜ್ಯಪಾಲ ವಂದನಾ ನಿರ್ಣಯ ಮತ್ತು ಲಾ ಅಂಡ್ ಆರ್ಡರ್ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡೋ ಅವಕಾಶ ಕೊಟ್ಟು ಅವರ ಮಾತಲ್ಲಿ ಮುಗಿದ ನಂತರ ನಮ್ಮಲ್ಲಿ ನಮ್ಮ ಈ ಆಡಳಿತ ಪಕ್ಷದ ಮಾತಾಡೋಕೆ ಯಾರಿಗೆ ಬೇಕು, ಮಾತಾಡೋಕೆ ಎಲ್ಲಾ ವಿಚಾರಕ್ಕೂ ಅಲ್ಲಿ ಹೇಳುವಂತ ಅವಕಾಶ ಇದೆ. ನಮ್ಮ ಲೋಕಲ್ ಅಲ್ಲಿ ಇದ್ದಂತವ್ರಿಗಿದೆ, ಸಚಿವರಿಗಿದೆ, ಗೃಹ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ.
ಅವರಲ್ಲಿ ಮಾತು ಮುಗಿಸಿ ಅವ್ರ ಮಾತನ್ನು ಕೇಳದಿದ್ದರೆ ಅವ್ರ ಮಾತು ಮುಗಿಸ್ಲಿಕ್ಕೂ ಆಗುದಿಲ್ಲ, ನೀವು ಸಮರ್ಪಕವಾದ ಉತ್ತರ ಕೊಡ್ಲಿಕ್ಕೂ ಆಗುದಿಲ್ಲ. ಜನ ಇದಕ್ಕೇನು ಅರ್ಥನೂ ಕೂಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.